ಮಸಾಲೆ ಪುರಿ ಪಾನಿಪುರಿ ಅಂತಂದರೆ ಯಾವ ಹುಡ್ಗಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ನನಗಂತೂ ತುಂಬ ಇಷ್ಟ. ಸೊ ತುಂಬ ಕಂಟ್ರೋಲ್ ಮಾಡಿ ತಿಂತಾ ಇದ್ದೀನಿ. ಅಂದರೆ ಜಾಸ್ತಿ ಜಂಕ್ಸ್ ಫುಡ್ ಎಲ್ಲ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಅವಾಯ್ಡ್ ಮಾಡಿ ಸ್ವಲ್ಪ ಸ್ವಲ್ಪ ಟೈಮ್ಸ್ ಬಿಟ್ಟು ಬಿಟ್ಟು ತಿಂತಿರ್ತೀನಿ. ಅಂದರೆ 1 ಮಂತ್ಗೆ ಒಂದ್ಸತಿ ಅಥವಾ 2 ಮಂತ್ಗೆ ಒಂದ್ಸತಿ. ಸೊ ಈ ಥರ. ಹಾಗೇನೆ ನಾನು ಊರಲ್ಲಿರೋದ್ರಿಂದ ನನ್ನ ತಮ್ಮ ನನಗೋಸ್ಕರ ಅಂತ ಮಸಾಲೆ ಪುರಿನ ತಂದು ಕೊಟ್ಟಿದ್ದ. ಮಸ್ತಾಗಿತ್ತು ಅಂತಲೇ ಹೇಳ್ತೀನಿ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಸೊ ಅದನ್ನೆಲ್ಲ ತಿಂತಂಗೆ ಸ್ವಲ್ಪ ವೀಡಿಯೋನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋನು ಕೂಡ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಿಗ್ಗೆ ಬೇಗ ಎದ್ದು ಇವಾಗ ನೀವು ನೋಡ್ತಾ ಇರ್ಬೋದು ವೆದರ್ ಮಾತ್ರ ಮಸ್ತಾಗಿತ್ತು ಅಂತಲೇ ಹೇಳ್ತೀನಿ. ನಮ್ಮ ಮನೆ ದೇವ್ರನ್ನ ಕೂರಿಸಿ 3 ಡೇಸ್ ಆಗಿತ್ತು. 3 ದಿನಕ್ಕೆ ದೇವ್ರನ್ನೆಲ್ಲ ತೆಗೆದಾಕ್ತೀವಿ ಅಥವಾ ಎತ್ತಾಕ್ತೀವಿ ಅಂತ ಹೇಳ್ತೀವಿ ಅಲ್ವಾ? ಸೊ ಅದನ್ನೆಲ್ಲ ಮಾಡಬೇಕಿತ್ತು. ಹಂಗೇನೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿದಾದಮೇಲೆ ದೇವ್ರ ವಸ್ತುಗಳು ಏನೇನಿರುತ್ತೆ, ಹೂವು ಆಗಿರ್ಬೋದು, ಅದರ ವಸ್ತುಗಳೇನಿರುತ್ತೆ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಇವಾಗ ಲಾಸ್ಟ್ ಫೈನಲಿ ಜಸ್ಟ್ ದೀಪ ಮಾತ್ರ ಹಚ್ಬಿಟ್ಟು ಕಲಸ ಮಾತ್ರ ಹಂಗೆ ಇಟ್ಟಿರ್ತೀವಿ ಅಷ್ಟೇ. ಅದಾದಮೇಲೆ ಗಣಪತಿನೂ ಕೂಡ ಕೂರಿಸಿದ್ವಿ ಅಂತ ಹೇಳಿದ್ದೆ ಅಲ್ವಾ? ನನ್ನ ತಮ್ಮನಿಗೋಸ್ಕರ ಅವನು ಕೂಡ ಕೂರಿಸಿದ್ದ ಅಂತ. ಸೊ ಅವನು ಕೂಡ ಗಣಪತಿನ ಕೂರಿಸಿ 3 ದಿನ ಆಗಿತ್ತು. ಸೊ 3 ದಿನಕ್ಕೆ ಬಿಟ್ಬಿಡು, ಯಾಕಂದರೆ ಅವನು ಕಾಲೇಜ್ಗೆ ಹೋಗ್ತಿದ್ದ, ಮತ್ತು ಸುಮ್ಮನೆ ಅದೆಲ್ಲ ರಿಸ್ಕ್ ಆಗಿಬಿಡುತ್ತೆ, 3 ಡೇಸ್ಗೆ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಗಣಪತಿಗೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅದನ್ನು ಕೂಡ ಮನೇಲೇ ವಿಸರ್ಜನೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನನ್ನ ತಮ್ಮನಿಗೆ ಹೊರಗಡೆ ಬಿಡಬೇಕು ಅಂತ ಆಸೆ ಇತ್ತು. ಬಟ್ ಇಲ್ಲ, ಅವನು ಸ್ವಲ್ಪ ಕಾಲೇಜೆಲ್ಲ ಹೋಗ್ತಿದ್ದಾನೆ ಅಲ್ವಾ? ಅದಕ್ಕೆ ಬೇಗ ಸುಮ್ಮನೆ ಇವಾಗಲೇ ಬಿಟ್ಬಿಟ್ಟು ನೀನು ಹೊರ್ಟೋಗ್ಬಿಡು, ಸುಮ್ಮನೆ ಅದೆಲ್ಲ ರಿಸ್ಕ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಅಂದರೆ ನೆಕ್ಸ್ಟ್ ಮುಂದೆ ನೀನು ಇಷ್ಟ ಬಂದಾಗ ಬಿಡುವೆ, ಇವಾಗ ಆರಾಮಾಗಿ ಮನೇಲೇ ಬಿಟ್ಬಿಡು ಅಂತ ಅಂದ್ಬಿಟ್ಟು ಮನೇಲೇ ಒಂದು ಪಾತ್ರೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ನೀರೆಲ್ಲ ತುಂಬಿ ಇವಾಗ ಅವನ ಕೈಯಲ್ಲೇ ಎಲ್ಲದಕ್ಕೂ ನೀಟಾಗಿ ಪೂಜೆನ ಮಾಡಿಸ್ತಾ ಇದ್ದೀನಿ. ಅಂದರೆ ಅವನಿಗೂ ಗೊತ್ತು ಕೂಡ, ಆದ್ರೂ ಇಬ್ಬರು ಸೇರ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಮಾಮೂಲಿ ನಾವು ಏನು ಇಟ್ಟಿದ್ದೀವಿ ಪಾತ್ರೆ ಅಲ್ಲಿಗೆ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ ಇವಾಗ. ತುಂಬ ಖುಷಿ ಆಯಿತು. ಇದೊಂಥರ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದು ಅಂತಲೇ ಹೇಳ್ತೀನಿ. ಒಂಥರ ಡಿಫ್ರೆಂಟಾಗಿತ್ತು ವೈಬ್. ಸೆಲೆಬ್ರೇಷನ್ ಅಂದರೆ ವೈಬ್ ಇರುತ್ತೆ ಅಲ್ವಾ? ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಸೊ ಇವಾಗ ಫೈನಲಿ ನಮ್ಮ ಗೌರಮ್ಮ ಅವರನ್ನು ನಾವು ವಿಸರ್ಜನೆ ಮಾಡಿದ್ವಿ ಅಂತಲೇ ಹೇಳ್ತೀನಿ. ಸೊ ಗೌರಮ್ಮ ಆದಮೇಲೆ ನಮ್ಮ ಗಣೇಶನ್ನು ಕೂಡ 3 ಸಾರಿ ಮುಳುಗಿಸಿ ಬಿಟ್ವಿ ಅಂತಲೇ ಹೇಳ್ತೀನಿ. ತುಂಬ ಖುಷಿ ಆಯಿತು. ಒಂಥರ ಮಿಸ್ ಆಗ್ತಾ ಇದೆಯೇನೋ, ಅಯ್ಯೋ ಬಿಟ್ಬಿಡ್ತಿದ್ದೀವಲ್ಲ ಅನ್ನೋ ಥರನೂ ಕೂಡ ಬೇಜಾರಾಗ್ತಿತ್ತು. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಒಂದಲ್ಲ ಒಂದು ದಿನ ಬಿಡಲೇಬೇಕು. ಸೊ ಎಷ್ಟು ದಿನ ಅಂತ ಮುಡ್ಕೊಳ್ಳೋದಕ್ಕಾಗತ್ತೆ ಅಲ್ವಾ? ಸೊ ಹಾಗಾಗಿ ಬೇಗನೆ ಬಿಟ್ಬಿಟ್ವಿ ಅಂತಲೇ ಹೇಳ್ತೀನಿ. ಲಾಸ್ಟ್ ಟೈಮ್ ತುಂಬ ದಿನದವರೆಗೆ ಇಟ್ಕೊಂಡಿದ್ದ, ಬಟ್ ಈ ಸತಿ ಬೇಗನೆ ಬಿಟ್ಬಿಟ್ವಿ. ಹಾಗೆಯೇ ಹಸ್ಬೆಂಡ್ ಮನೇಲೂ ಕೂಡ ಅವ್ರು ಬಂದುಬಿಟ್ಟು 5 ದಿನಕ್ಕೆ ಬಿಟ್ಟರು. ನಾನು ಊರಲ್ಲಿದ್ದೆ, ಅಂದರೆ ಹಬ್ಬಕ್ಕೆ ಅಂತಂದ್ಬಿಟ್ಟು ಊರಿಗೆ ಬಂದುಬಿಟ್ಟಿದ್ದೆ ಅಲ್ವಾ? ಸೊ ಹಾಗಾಗಿ ನಾನು ಇರೋಕ್ಕಾಗಿರಲಿಲ್ಲ. ಅಂದರೆ ಬಾ ಅಂತ ಹೇಳಿದರು, ಬಟ್ ಸಮ್ ರೀಸನ್ಸಿಂದ ನಾನು ಹೋಗಲಿಲ್ಲ. ಆಮೇಲೆ ಅವರು ಕೂಡ ಬಿಟ್ಟಿದ್ದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಅದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ, ಆಯಿತಾ? ಸೊ ಇವಾಗ ಗಣಪತಿ ಎಲ್ಲ ಬಿಟ್ಟಿದ್ದಾದ ನೆಕ್ಸ್ಟ್ ಡೇ ಬಂದುಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತಂದ್ಬಿಟ್ಟು ನಾನು ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಹೊರಗಡೆಗೆ ಹೋಗಿದ್ವಿ. ಅಲ್ಲಿ
ನಿಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಹಬ್ಬ ಎಲ್ಲ ತುಂಬ ಚೆನ್ನಾಗಾಯ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಮ್ಮ ಮನೇಲಿ ತುಂಬ ಚೆನ್ನಾಗಾಯಿತು, ಹಬ್ಬ ಕೂಡ ಆಯಿತು, ಹಾಗೆಯೇ ತವ್ರ ಮನೆಗೂ ಕೂಡ ಹೋಗಿದ್ದು ಬಂದಿದ್ದು ಕೂಡ ಆಯಿತು. ಸೊ ಎಲ್ಲನೂ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡೈಲಿ ನಮ್ಮ ರೋಟೀನ್ ಯಾವ ಥರ ಇರುತ್ತೆ ನೋಡಿ, ಆ ಥರ ಸ್ಟಾರ್ಟ್ ಆಗುತ್ತೆ. ಹಸ್ಬೆಂಡ್ ಮನೇಲಿ ಬಂದುಬಿಟ್ಟು ಗಣಪತಿ ವಿಸರ್ಜನೆ ಮಾಡಿದ್ದು 5 ದಿನಕ್ಕೆ ಅಂತ ಹೇಳಿದೆ ಅಲ್ವಾ. ಸೊ ನಮ್ಮೂರಲ್ಲೇ ಇರುವಂಥ ಕೆರೆಗೆ ಅಂತಂದರೆ ಹಿರಿಕೆರೆ ಅಂತ ಕರಿತೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದರು. ಹಂಗೆಯೇ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ನಮಗೆ ಒಂದು ಮದುವೆ ಆಗಿ ಒಂದು ನಾಮಕರಣ ಇತ್ತು. ನಾಮಕರಣ ಬಂದುಬಿಟ್ಟು ನಮ್ಮ ಅಕ್ಕನ ಪಾಪುದು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಚೆನ್ನಾಗಾಯಿತು ನಾಮಕರಣ. ಸೊ ಅದನ್ನು ಕೂಡ ಅಟೆಂಡ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಸಿಂಧುವಳ್ಳಿ ದೇವಸ್ಥಾನದಲ್ಲಿ ಅವರು ಸಿಂಪಲ್ಲಾಗಿ ನಾಮಕರಣನ ಇಟ್ಕೊಂಡಿದ್ರು. ಅಲ್ಲಿಗೂ ಕೂಡ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾನು ಅದೇ ದಿನ ಊರಿಗೆ ವಾಪಸ್ ಬಂದೆ ಅಂತಲೇ ಹೇಳ್ತೀನಿ. ಸೊ ಸಿಂಪಲ್ಲಾಗಿ ನಾನು ಒಂದು ಡೇ ರೋಟೀನ್ ವ್ಲಾಗ್ ಅಥವಾ ಈ ಗಣಪತಿ ವಿಸರ್ಜನೆ ಮಾಡಿರೋದು ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ. ಅದಾದಮೇಲೆ ವಾಪಸ್ ಊರಿಗೆ ಬಂದಮೇಲೂ ಕೂಡ ಯಾವುದೇ ರೀತಿ ವೀಡಿಯೋಸು ಕೂಡ ಮಾಡ್ಕೊಳಕ್ಕೆ ಆಗಲಿಲ್ಲ. ಅಂದಮೇಲೆ 2 ಡೇಸ್ ಗ್ಯಾಪ್ ಕೂಡ ಆಗೋಗ್ಬಿಡ್ತು. 2 ಡೇಸ್ ವೀಡಿಯೋಸು ಕೂಡ ಏನು ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಿದ್ದೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದು ವೀಡಿಯೋ ಇತ್ತು, ಅದನ್ನೇ ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಸೊ ಪಾಪು ಅಂತೂ ಸಿಕ್ಕಾಪಟ್ಟೆ ಅಳ್ತಿತ್ತು ನಾಮಕರಣ ಅಂದರೆ ಪೂಜೆ ಎಲ್ಲ ಮಾಡಬೇಕಾದ್ರೆ. ಅಂದರೆ ಸಿಕ್ಕಾಪಟ್ಟೆ ಅಲ್ಲಿ ಸೆಕೆ ಆಗ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ತೀನಿ. ಸಿಕ್ಕಾಪಟ್ಟೆ ಆ ವಿಡಿಯೋ ಕ್ಲಿಪ್ಪಿಂಗ್ನೇ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ತುಂಬ ಅಳ್ತಿರೋದ್ರಿಂದ ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿ ಜಸ್ಟ್ ವಾಯ್ಸ್ ಓವರ್ ಮಾತ್ರ ಕೊಟ್ಟೆ. ಸೊ ಅದಾದಮೇಲೆ ಊರಿಗೆ ವಾಪಸ್ ಬಂದಿನ ಅಂತೂ ನಾನು ಯಾವುದೇ ರೀತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಬಂದುಬಿಟ್ಟು ಮಾಮೂಲಿ ಟಿಫನ್ ಎಲ್ಲ ಮಾಡ್ತಾನೆ ನಾನು ಗಣಪತಿಗೆ ಏನೇನು ಡೆಕೋರೇಷನ್ ಮಾಡಿದ್ದೆ ಅದೆಲ್ಲ ಹಂಗಂಗೆ ಇತ್ತು. ಸೊ ಅದನ್ನೆಲ್ಲ ನೀಟಾಗಿ ಎಲ್ಲ ರೀಸೆಟ್ ಮಾಡಬೇಕಾಗಿತ್ತು. ಮನೆಯೂ ಕೂಡ ಅಷ್ಟೇ ಸ್ವಲ್ಪ ರೀಸೆಟ್ ಎಲ್ಲ ಮಾಡಬೇಕಾಗಿತ್ತು. ಅದ್ರ ಬ್ಯುಸಿ ಮಧ್ಯೆ ನಾನು ಯಾವುದೇ ರೀತಿ ವೀಡಿಯೋಸ್ನೂ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ತುಂಬ ಸ್ಟ್ರೆಸ್ ಅನಿಸ್ಬಿಡುತ್ತೆ ಒಂದೊಂದು ಸತಿಗೆ. ಯಾಕಂದರೆ ಕೆಲಸನೂ ಕೂಡ ಮಾಡ್ತಾ ಇರಬೇಕು, ವೀಡಿಯೋಸ್ ಮಾಡ್ತಾ ಇರಬೇಕು, ಹಾಗೆ ಅಡುಗೆ ಕೆಲಸನೂ ಕೂಡ ಮಾಡಬೇಕು ಅಂತಂದರೆ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಕಂಪ್ಲೀಟ್ ವೀಡಿಯೋ ಸ್ಕಿಪ್ ಮಾಡಿಬಿಟ್ಟೆ. ಬಿಡು ಒಂದು 2 ಡೇಸ್ ರೆಸ್ಟ್ ಮಾಡ್ಕೊಳ್ಳೋಣ, ಅದಾದಮೇಲೆ ಬೇರೆ ರೀತಿ ಯಾವುದಾದ್ರೂ ವೀಡಿಯೋಸ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಸ್ಕಿಪ್ ಮಾಡಿ ನನ್ನ ಕೆಲಸನ ಫಸ್ಟು ನಾನು ಮುಗಿಸ್ಕೊಂಡೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬಾಯ್.